ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳ ವಂಚಿತರಾಗಿರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಮತ್ತೆ ಆ ಒಂದು ಇದಕ್ಕೆ ನಾವೆಲ್ಲ ಆ ಸ್ಪಾಟ್ಗಳಿಗೆ ಹೋಗಿ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಪಕ್ಷದ ವತಿಯಿಂದ ಎಲ್ಲ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನ ಸಾಕಷ್ಟು ನಾವು ಅದನ್ನ ಹಿಂಬಾಲಿಸ್ಕೊಂಡು ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆಲ್ಲ ಅದು ಸಿಗ್ಬೇಕು ಅನ್ನೋದು ಒಂದೇ ಹಿತದೃಷ್ಟಿಯಿಂದ ಮಾಡ್ತಾ ಇದ್ವಿ. ಸರ್, ಈಗ ಕೆಂಪೇಗೌಡ ಜಯಂತಿದು ಏನು ಗೊಂದಲ ಸೃಷ್ಟಿಯಾಗಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಅದು ಗೊಂದಲ ಏನು ಸೃಷ್ಟಿ ಆಗಿದೆ. ಗೌಡ್ರ ಒಂದು ಸಂಸ್ಥಾಪಕರು, ನಮ್ಮ ಜಾತಿ ಅಭಿಮಾನ ಸಾಕಷ್ಟು ಇರೋದ್ರಿಂದ ಎಲ್ಲರೂ ಸೇರಿ ಕೆಂಪೇಗೌಡನ ಜಯಂತಿಯನ್ನ ಮಾಡ್ಬೇಕು ಅನ್ನೋ ತೀರ್ಮಾನ ಆಗಿದೆ. ಗೊಂದಲ ಏನಿಲ್ಲ ಇದ್ರೊಳಗಡೆ. ಏನು ಗೊಂದಲ ನೀವೇ ಇದನ್ನ ಸೃಷ್ಟಿ ಮಾಡಿರ್ಬೇಕು ಪತ್ರಕರ್ತರುಗಳು. ಖಂಡಿತ ಎಲ್ಲಾ ನಾವು ಈ ರೀತಿ ಇದೇ ಹುಮ್ಮಸ್ಸಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗಿ 2028ಕ್ಕೆ ಯಲಹಂಕ ಕಾಂಗ್ರೆಸ್ ಮಯಾನೆ. ಹಿಂದೆ ಏನಿತ್ತು ಕಾಂಗ್ರೆಸ್, ಅದೇ ಕಾಂಗ್ರೆಸ್ ಈಗ ಪ್ರಚಲಿತವಾಗಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಲಹಂಕ ಬದಲಾವಣೆ ಕಾಣ್ತಾ ಇದೆ. ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳ ವಂಚಿತರಾಗಿರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಮತ್ತೆ ಆ ಒಂದು ಇದಕ್ಕೆ ನಾವೆಲ್ಲ ಆ ಸ್ಪಾಟ್ಗಳಿಗೆ ಹೋಗಿ ಮಾಡಬೇಕು ಅನ್ನೋ ತೀರ್ಮಾನದಲ್ಲಿ ಪಕ್ಷದ ವತಿಯಿಂದ ಎಲ್ಲ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳನ್ನ ಸಾಕಷ್ಟು ನಾವು ಅದನ್ನ ಹಿಂಬಾಲಿಸ್ಕೊಂಡು ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆಲ್ಲ ಅದು ಸಿಗ್ಬೇಕು ಅನ್ನೋದು ಒಂದೇ ಹಿತದೃಷ್ಟಿಯಿಂದ ಮಾಡ್ತಾ ಇದ್ವಿ. ಸರ್, ಈಗ ಕೆಂಪೇಗೌಡ ಜಯಂತಿದು ಏನು ಗೊಂದಲ ಸೃಷ್ಟಿಯಾಗಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಅದು ಗೊಂದಲ ಏನು ಸೃಷ್ಟಿ ಆಗಿದೆ. ಗೌಡ್ರ ಒಂದು ಸಂಸ್ಥಾಪಕರು, ನಮ್ಮ ಜಾತಿ ಅಭಿಮಾನ ಸಾಕಷ್ಟು ಇರೋದ್ರಿಂದ ಎಲ್ಲರೂ ಸೇರಿ ಕೆಂಪೇಗೌಡನ ಜಯಂತಿಯನ್ನ ಮಾಡ್ಬೇಕು ಅನ್ನೋ ತೀರ್ಮಾನ ಆಗಿದೆ. ಗೊಂದಲ ಏನಿಲ್ಲ ಇದ್ರೊಳಗಡೆ. ಏನು ಗೊಂದಲ ನೀವೇ ಇದನ್ನ ಸೃಷ್ಟಿ ಮಾಡಿರ್ಬೇಕು ಪತ್ರಕರ್ತರುಗಳು. ಖಂಡಿತ ಎಲ್ಲಾ ನಾವು ಈ ರೀತಿ ಇದೇ ಹುಮ್ಮಸ್ಸಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗಿ 2028ಕ್ಕೆ ಯಲಹಂಕ ಕಾಂಗ್ರೆಸ್ ಮಯಾನೆ. ಹಿಂದೆ ಏನಿತ್ತು ಕಾಂಗ್ರೆಸ್, ಅದೇ ಕಾಂಗ್ರೆಸ್ ಈಗ ಪ್ರಚಲಿತವಾಗಿ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಲಹಂಕ ಬದಲಾವಣೆ ಕಾಣ್ತಾ ಇದೆ.